ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಹಾಕ್ತಾ ಇದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾನೇ ಚೆನ್ನಾಗಿದೆ. ನಚ್ಚಿಗೂನು ಇಲ್ಲಿ ಮದ್ವೆ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ. ತುಂಬಾ ಅಂಜುನು ನಚ್ಚಿಬ್ರು ಕೂಡ ನನ್ನ ಮನೆಯವರೆಲ್ಲ ಒಪ್ಪಿ ಡಿಸಿಷನ್ ತಗೊಂಡಿರೋದದು. ಅಜ್ಜಿ ಕೂಡ ಡಿಸಿಷನ್ ತಗೊಂಡಿರ್ತಾರೆ, ಅವಳು ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಇವತ್ತು. ನೋಡ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನ ಸ್ಟಾರ್ಟಿಂಗ್ ಅಲ್ಲೇನೆ ಇವರು ಸತ್ಯನ ಫೋನ್ ಮಾಡ್ಬಿಟ್ಟು ಹೇಗಿದ್ದಾಳೆ ಭೂಮಿ ಅಂತ ಹೇಳಿ ಅಜಿತ್ನ ಕೇಳ್ತಾ ಇರ್ತಾರೆ. ಏನ್ ಮಾಡೋದು ಸತ್ಯನ, ನೋಡಕ್ಕೆ ಆಗ್ತಿಲ್ಲ ಭೂಮಿನ, ಆ ರೀತಿ ಫೀಲ್ ಮಾಡ್ಕೊಂಡಿದ್ದಾಳೆ ಅಂತ ಮಾತಾಡ್ತಾ ಇರ್ಬೇಕಾದಾಗ ಅಷ್ಟರಲ್ಲೇನೆ ಭೂಮಿ ಎಂಟ್ರಿ ಆಗ್ತಾಳೆ. ಭೂಮಿ ಬಂದ ತಕ್ಷಣ ಸತ್ಯಣ್ಣ ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ ಇಡ್ತಾನೆ. ಫೋನ್ ಇಟ್ಟ ತಕ್ಷಣ ಇಲ್ಲಿ ಭೂಮಿ ಇದ್ಕೊಂಡು ಹಾಸಿಗೆಗಳೆಲ್ಲ ತಗೊಂಡು ಕೆಳಗಡೆ ಹಚ್ಕೊಂಡು ಮಲ್ಕೊಳ್ತಾಳೆ. ಸೊ ಹಂಗಾದ ತಕ್ಷಣ ಇವನ್ಗೆ ನಚ್ಚಿಗಂತೂ ಸಾರಿ ಅಜಿತ್ಗಂತೂ ತುಂಬಾ ಬೇಜಾರಾಗುತ್ತೆ. ಯಾಕೆ ಭೂಮಿ ಈ ರೀತಿ ಮಾಡ್ತಾ ಇದೀಯ ಅಂದ್ರೆ, ನೋಡಿ ಸಾಹೇಬ್ರೆ ಏನು ಮಾತಾಡ್ಬೇಡಿ, ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ನನ್ನ ಪಾಡಿ ನಾನು ಬಿಟ್ರೆ ತುಂಬಾ ಒಳ್ಳೇದು ಅಂತೇಳಿ ಬೇಜಾರ್ ಮಾಡ್ಕೊಂಡು ಕೆಳಗಡೆ ಹಾಸಿಗೆ ಹಾಸ್ಕೊಂಡು ಬೆಡ್ಶೀಟ್ನ ಹೊದ್ಕೊಂಡು ಮಲ್ಕೊಬಿಡ್ತಾಳೆ. ಹಂಗಂದ ತಕ್ಷಣ ಇನ್ನ ಅಜಿತ್ ಇತ್ಕೊಂಡು ತುಂಬಾ ಫೀಲ್ ಮಾಡ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅವಳು ನಡುಗ್ತಾ ಇರ್ತಾಳೆ. ಎದ್ದೋಳು ಭೂಮಿ ಮಲ್ಕೋ, ಎದ್ದೋಳು ಭೂಮಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸೊ ಇಲ್ಲಿ ಒಂದ್ ಕಡೆ ಅಂಜುನ ಬಂದ್ಬಿಟ್ಟು ತುಂಬಾನೇ ಕೈಯೆಲ್ಲ ಹಿಡ್ಕೊಂಡು ತಿರ್ಗಿಸ್ಕೊಂಡು ಕುಂತಾಡ್ತಾ ಇರ್ತಾಳೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ ಬಿಡ್ರಿ ನೀವು ಅಂತ ಅಂದಾಗ, ನಮ್ಮ ಮನೆ ಸೊಸೆ ಆಗ್ತಾ ಇದ್ದೆ, ಅದಕ್ಕಿಂತ ಖುಷಿ ಇನ್ನೇನಿದೆ ಅಪ್ಪು. ಅಪ್ಪು ಹೇಳ್ತಾ ಇರ್ತಾಳೆ ಅಂಜುಗೆ. ಹಂಗಂದ ತಕ್ಷಣ ಮುದ್ದಾಡ್ತಾ ಇರ್ತಾಳೆ. ಮುದ್ದಾಡಿದ ತಕ್ಷಣ ಅಲ್ಲಿ ದೇವಿಯನಿ ಬರ್ತಾಳೆ. ಪುಟ ಖುಷಿನಾ ನಿನ್ಗೆ ಇವಾಗ ಅಂತೇಳಿ ಕೇಳಿದಾಗ ಅಂಜುಗೆ ಇಷ್ಟ ಇರಲ್ಲ ನಚ್ಚಿನ ಮದ್ವೆ ಆಗೋದು. ಅಷ್ಟರಲ್ಲೇನೆ ಅದೆಲ್ಲ ಖುಷಿ ಎಂಜಾಯ್ ಮಾಡ್ಬೇಕಾದಾಗ ನಚ್ಚಿ ಬರ್ತಾನೆ. ನಚ್ಚಿ ಬಂದು ಬಾಗಲ ಹೊಡಿತಾನೆ. ಒಳಗಡೆ ಬರ್ಬೋದಾ ಅಂತೇಳಿ, ಬನ್ನಿ ಅಂತ ಹೇಳಿ ಕರೆದಾಗ, ಅತ್ತೆ ನಾನು ಅಂಜು ಹತ್ರ ಸ್ವಲ್ಪ ಮಾತಾಡ್ಬೇಕು ಅತ್ತೆ, ಹೊರಗಡೆ ಹೋಗಿ ಅಂತ ಹೇಳಿದಾಗ, ಸರಿಯಪ್ಪ ಆಯ್ತು, ಅದೇನ್ ಮಾತಾಡ್ಕೋಬೇಕು ಅನ್ಕೊಂಡಿದ್ರ ಮಾತಾಡ್ಕೊಳ್ಳಿ, ಬಟ್ ಎಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತೇಳಿ ದೇವಿಯನಿ ನಾಟಕ ಆಡ್ಕೊಂಡು ಮಗಳ ಹತ್ರನ ಕಣ್ಣು ಹಿಂಗ್ ಅಂದ್ಕೊಂಡು ಹೋಗ್ತಾಳೆ ಹೊರಗಡೆ. ನಚ್ಚಿ ಮತ್ತೆ ಫೈನಲಿ ಇವಳ ಕೇಳ್ಬೇಕಲ್ವಾ ಅಂಜುನ, ಈ ಮದ್ವೆಗ್ ಸೀರಿಯಸ್ ಆಗಿ ಒಪ್ಕೊಂಡಿದ್ಯಾ ಏನ್ ಕತೆ ಅಂತ ಹೇಳ್ಬಿಟ್ಟು. ಅವಳಿಗೆ ಯಾವ ಫೀಲಿಂಗ್ಸ್ ಇರಲ್ಲ, ಇಬ್ರಿಗೂ ಫೀಲಿಂಗ್ಸ್ ಇರಲ್ಲ ಒಬ್ರಿಗೊಬ್ರಿಗೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ. ಸೊ ಇನ್ನ ಕೇಳ್ತಾನೆ ನೆಚ್ಚಿ, ನಿನ್ಗೆ ಯಾವ ಫೀಲಿಂಗ್ಸ್ ಇದೆ, ಯಾವ ತರ ಇದೆ ನನ್ ಮೇಲೆ ಅಭಿಪ್ರಾಯ, ಈ ಎಂಗೇಜ್ಮೆಂಟ್ಗೆ ನಿನ್ ಮನೆಯವ್ರಿಗೋಸ್ಕರ ಒಪ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂದಾಗ ನಚ್ಚಿ ನಾನು ನೀನು ಅದು ಇವಾಗ ಎಂಗೇಜ್ಮೆಂಟ್ ಬಗ್ಗೆ ಅಲ್ವಾ. ಸೊ ಏನ್ ಗೊತ್ತಾ, ನನ್ ಮನ್ಸಲ್ಲಿ ಯಾವುದೇ ನಿನ್ ಮೇಲೆ ಫೀಲಿಂಗ್ಸ್ ಇಲ್ಲ. ಸೊ ಮನೆಯವ್ರಿಗೋಸ್ಕರ ಈ ರೀತಿ ಒಪ್ಕೊಂಡಿದ್ದೀನಿ ನಂಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿದಾಗ, ನಚ್ಚಿ ಇದ್ಕೊಂಡು ನಾನು ಕೂಡ ಅಷ್ಟೇ ಮನೆಯವ್ರಿಗೋಸ್ಕರ ಈ ಎಂಗೇಜ್ಮೆಂಟ್ ನ ಒಪ್ಕೊಂಡಿದ್ದೀನಿ ಅಂತೇಳಿ ಮಾತಾಡ್ತಾ ಇರ್ತಾರೆ. ದೇವಿಯೇನೆ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಕೇಳಿಸ್ಕೊಂಡ್ಬಿಟ್ಟು, ಒಂದ್ ಕೆಲ್ಸ ಮಾಡೋಣ, ನಮ್ಮಿಬ್ಬರ ಮಧ್ಯದಲ್ಲಿ ಏನು ಇಲ್ವಲ್ಲ, ನಮ್ಮ ಮನೆಯವ್ರಿಗೋಸ್ಕರ ಅಷ್ಟೇ ತಾನೇ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇರೋದು, ಮನೆಯವ್ರಿಗೋಸ್ಕರನೇ ಕಂಟಿನ್ಯೂಸ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಬೇಡ ಅಂತ ಹೇಳಿ ಅಂಜು ಹೇಳ್ತಾಳೆ. ಹಂಗಂದ ತಕ್ಷಣ ನಚ್ಚಿದ್ಕೊಂಡು, ಹಾಗಾದ್ರೆ ಈಗ ನನಗೆ ಸಮಾಧಾನ ಆಯ್ತು, ನೀನ್ ಮನ್ಸ್ ಬಿಚ್ಚಿ ಮಾತಾಡಿ ಹೇಳ್ದಿಯಲ್ಲ ನನ್ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ, ನಾವಿಬ್ರು ಬ್ರದರ್ ಸಿಸ್ಟರ್ ತರ ಇದ್ವಲ್ಲ, ಈಗ ಒಂದು ಗಂಡ ಹೆಂಡತಿ ಆಗ್ಬೇಕಂದ್ರೆ ತುಂಬಾನೇ ಕಷ್ಟ ಇದೆ, ಸರಿ ಆಯ್ತು ಹಾಗಾದ್ರೆ ಅಂತೇಳಿ ಈಗ ಕ್ಲಾರಿಟಿ ಸಿಕ್ತು ಅಂತ ನೆಚ್ಚಿಗೆ ಖುಷಿಯಿಂದ ಹೊರಗಡೆ ಹೋಗ್ತಾನೆ. ಅಲ್ಲಿಗೆ ದೇವಿಯನಿ ಬಂದ್ಬಿಟ್ಟು ಅಂಜು ಹತ್ರ ಕೈ ಇಟ್ಕೊಂಡು ಕುಂದಾಡ್ಕೊಂಡು ಹಗ್ ಮಾಡ್ಕೋತಾಳೆ. ಈ ರೀತಿ ಹೇಳ್ಬೇಕಿತ್ತು ಮಗಳೇ, ಕರೆಕ್ಟ್ ಆಗಿ ಹೇಳ್ದೆ ನೀನು ಅಂತ ಹೇಳ್ಬಿಟ್ಟು. ಅಮ್ಮ, ನಮ್ ಪ್ಲಾನ್ ವರ್ಕೌಟ್ ಹೋಗ್ಬೇಕಾದ್ರೆ ಇದೆಲ್ಲ ಮಾಡ್ಬೇಕು ಮಾಮ್ ಅಂತ ಹೇಳಿ ಅಂಜು ಹೇಳ್ತಾಳೆ. ಸೊ ಇನ್ನ ಇಲ್ಲಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಜಿತ್ತು ಎದೊಳಿಸ್ತಾಗ ಹೋಗ್ತಾ ಇರ್ತಾನೆ ಭೂಮಿನ. ಎದಳು ಭೂಮಿ ಅಂತ. ಸಾಹೇಬ್ರಿ ನೀವು ಸುಮ್ನಿರಿ ಸಾಹೇಬ್ರಿ ಅಂತಂದ್ರೆ ಎತ್ಕೊಂಡ್ ಮಲ್ಗ್ಸಕ್ ಹೋಗ್ತಾನೆ. ಸಾಹೇಬ್ರೆ ನೀವ್ ಯಾವ ಅಧಿಕಾರದ ಮೇಲೆ ಮುಟ್ಕೋತೀರಾ, ಬಿಡಿ ಸಾಹೇಬ್ರೆ ಫಸ್ಟು ಅಂತೇಳಿ ಗದರ್ಕೊಳ್ತಾಳೆ. ಆಗ ಅಲ್ಲಿ ಬಿಟ್ಬಿಡ್ತಾನೆ. ನೋಡು ಭೂಮಿ, ಈಗ ಹೋಗಿ ಮಲ್ಕೊಂಡಿಲ್ಲ ಅಂತಂದ್ರೆ ತಿರ್ಗಾ ಎತ್ತಿ ಅಲ್ಲಿಗೆ ಹಾಕ್ಬೇಕಾಗುತ್ತೆ ನೀನ್ ಮಲ್ಕೊಳಕ್ಕೆ ಅಂತ ಬೈತಾನೆ. ಅವಾಗ ಅವಳಿಗೆ ಕೋಪ ಬಂದ್ಬಿಟ್ಟು ಕಡೆ ಕಡೆ ತಿರ್ಗಾಡ್ಕೊಂಡು ಯೋಚನೆ ಮಾಡಿ ಹೋಗಿ ಹಾಸಿಗೆ ಮೇಲೆ ಮಲ್ಕೊಳ್ತಾಳೆ. ಮನಿಕೊಂಡು ಬೆಡ್ಶೀಟ್ನ ಗುರ್ ಹಾಕೊಳ್ತಾಳೆ. ಅವನು ಹೋಗಿ ಇನ್ನೊಂದು ಬೆಡ್ಶೀಟ್ನ ಒದಿಸ್ಬಿಟ್ಟು ಮಲಗಿಸ್ಬಿಡ್ತಾನೆ. ಸೊ ಇನ್ನ ಇಲ್ಲಿ ಒಂದ್ ಕಡೆ ಪಾಪ ಶಾರದವ್ರು ತುಂಬಾ ಬೇಜಾರ್ ಮಾಡ್ಕೊಂಡು ಒಂದ್ ಹತ್ರ ಊಟ ಇಲ್ದಲ್ಲಿ ದೇವಸ್ಥಾನ ಹತ್ರ ಕೂತಿರ್ತಾರೆ, ಅವ್ರೆಲ್ಲ ಕಡೆ ತಪ್ಪಿಸ್ಕೊಂಡ್ ಬಂದು. ಸೊ ಇಲ್ಲಿ ಒಂದ್ ಕಡೆನ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಅಂತ ದೇವಿಯನಿ ಕುಟುಂಬ ಬರುತ್ತೆ. ಸತ್ಯಣ್ಣ ಇದ್ಕೊಂಡು ತುಂಬಾ ಖುಷಿಯಿಂದ ವೆಲ್ಕಮ್ ವೆಲ್ಕಮ್ ಅಂತ ಹೇಳಿ ಏನೆಲ್ಲ ಹೇಳ್ಬೇಕು ಅದನ್ನೆಲ್ಲ ಮಾಡಿದೀನಿ, ನಿಮ್ಮ ಬೀಗರು ನಾವೇ ಎಲ್ಲ ನಾವೇ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದ್ ಕಡೆ ಶಾರದಾಗೆ ಊಟ ಕೊಡ್ತಾರೆ ಪೂಜಾರಪ್ಪ. ನೋಡಮ್ಮ, ನೀನ್ ನನ್ ಗಾಡಿಲಿ ಕೂತ್ಕೊಂಡು ಒಳ್ಳೆ ಕೆಲಸ ಮಾಡಿದೆ, ನಿನ್ಗೆ ಏನ್ ಬೇಕು ಹೇಳು, ಊಟ ಬೇಕಾ ಊಟ ಕೊಡ್ತೀನಿ, ಈ ದೇವಸ್ಥಾನದಲ್ಲೇ ನೀನ್ ಸೇವೆ ಮಾಡ್ಕೊಂಡು ಇದ್ಬಿಡು ಅಂದಾಗ ಶಾರದಾಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಶಾರದಾ ಎಲ್ಲಾ ವಿಷಯನೂ ಹೇಳಿದ್ರು ಕೂಡ ತುಂಬಾ ಸುಮ್ನೆ ಇರ್ತಾರೆ, ಏನು ಮಾತಾಡ್ದಂಗೆ. ಇನ್ನು ಅವ್ರ ಪೂಜಾರಪ್ಪ ಹೇಳಿದ್ರಲ್ವಾ, ನೀವ್ ಯಾರ ಮಗಳು ಏನೋ, ಎಲ್ಲಿದ್ದ ಬಂದಿದ್ರೋ, ಒಳ್ಳೆ ಶ್ರೀಮಂತರು ಹುಡುಗಿ ತರ ಕಾಣಿಸ್ತಾ ಇದ್ದೀರಾ
ಆದ್ರೆ ಈ ರೀತಿ ಆಗಿದೆ ಅಂದ್ರೆ ಈ ದೇವಸ್ಥಾನದಲ್ಲಿ ಉಳ್ಕೊಬಿಡಿ ಅಂತೇಳಿ ಪೂಜಾರಪ್ಪ ಹೇಳಿದಾಗ ದೇವ್ಯನಿಗೆ ತುಂಬಾ ಶಾರದಾಗೆ ತುಂಬಾ ಖುಷಿ ಆಗ್ಬಿಟ್ಟು ಅವಳು ಊಟ ಮಾಡ್ತಾ ಇರ್ತಾಳೆ. ತುಂಬಾ ಹಶ್ವಾಗಿರುತ್ತೆ ಅವಳಿಗೆ. ಸೊ ಇಲ್ಲಿ ಒಂದ್ ಕಡೆ ಎಂಗೇಜ್ಮೆಂಟ್ಗೋಸ್ಕರ ಎಲ್ಲ ದೇವ್ಯಾನಿ ಕುಟುಂಬನು ಬಂದು ಶಿವನ್ ಪೂಜೆ ಮಾಡಿಸ್ತಾ ಇರ್ತಾರೆ. ಇನ್ನ ಅಲ್ಲಿ ಬೇಡ್ಕೊಳ್ಳೋದು ಫಸ್ಟು ಇವರು ಸಂಗೀತ. ನೋಡಪ್ಪ ದೇವ್ರೆ ಭಗವಂತ ನಿನಗೆ ಒಪ್ಪಿಸ್ತಾ ಇದ್ದೀನಿ. ನಚ್ಚಿ ಮನ್ಸಲ್ಲಿ ಅಂಜು ಇದ್ದಾಳೋ ಇಲ್ಲ ಗೊತ್ತಿಲ್ಲ. ಆದ್ರೆ ಇದನ್ನೆಲ್ಲ ಮನೆಯವರಿಗೋಸ್ಕರ ಮಾಡ್ತಿದಾರನ್ನ ನನಗೆ ಚೆನ್ನಾಗ್ ಗೊತ್ತು. ಹೇಗಾದ್ರೂ ಮಾಡಿ ಇದನ್ನ ಸರಿ ಮಾಡು ಭಗವಂತ ಅಂತ ಹೇಳಿ ಮುಕ್ಕೋತಾಳೆ ಕೈನ. ಸೊ ಇಲ್ಲಿ ಒಂದ್ ಕಡೆ ಒಂದ್ ವಿಡಿಯೋ ಬಂದಿರುತ್ತೆ ಅಜಿತ್ನ್ಗೆ. ಒಂದ್ ಮೆಸೇಜ್ ಬರುತ್ತೆ, ಅದನ್ನ ಓಪನ್ ಮಾಡಿ ನೋಡ್ತಾನೆ. ಆ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದ್ರೆ ಓಡ್ ಬಂದು ಒಂದು ಗಿಡದ ಹತ್ರ ಇವ್ರ ಕಾರಲ್ಲೇ ಬಂದು ಕೂತ್ಕೊಂಡಿರ್ತಾಳೆ ಶಾರದಾ. ಆ ವಿಡಿಯೋ ಇವ್ನಿಗೆ ಲಿಂಕ್ ಕಳ್ಸಿರ್ತಾರೆ. ಅದನ್ನ ಮನೆಯವರೆಲ್ಲ ಇಸ್ಕೊಂಡ್ ನೋಡ್ತಾರೆ. ಭೂಮಿ ಲೋಡು ಅಂತ ಹೇಳಿ ತೋರಿಸಿದಾಗ ಭೂಮಿ ನೋಡ್ತಾಳೆ. ಅಲ್ಲಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಮತ್ತೆ ಸಂಗೀತ ಇಸ್ಕೋತಾಳೆ, ಅಜ್ಜಿ ಇಸ್ಕೋತಾಳೆ, ಎಲ್ಲಾರು ಇಸ್ಕೊಂಡು ಆ ವಿಡಿಯೋನ ನೋಡ್ತಾರೆ. ನೋಡಿದ ತಕ್ಷಣನೇ ಎಲ್ಲರೂ ಫುಲ್ ಶಾಕ್ ಆಗ್ತಾರೆ. ಫೈನಲಿ ಇಲ್ಲಿಗೆ ಶ್ರವಣ ಕೊಡ್ತಾರೆ. ಶ್ರವಣ ಏನು ಅಜಿತ್ ಅಂತ ಅಂದಾಗ ತಗೊಳ್ಳಿ ಮಾವ ನೋಡಿ ಅಂತ ಹೇಳಿ ಕೊಟ್ಟಾಗ ನೋಡ್ತಾನೆ. ನೋಡಿದ ತಕ್ಷಣ ಅಯ್ಯೋ ನಮ್ಮ ಹತ್ರನೇ ಬಂದ್ಬಿಟ್ಟು ಇದ್ದು ಶಾರದಾ ಮತ್ತೆ ಮಿಸ್ ಆಗಿದ್ದಾಳೆ ಅಂತಂದ್ರೆ ಏನ್ ಅರ್ಥ ಅಂತ ಹೇಳಿ ಶ್ರವಣ್ ತುಂಬಾ ಬೇಜಾರ್ ಮಾಡ್ಕೊತಾನೆ. ಸೊ ಇಲ್ಲಿ ಒಂದ್ ಕಡೆ ಇನ್ನ ದೇವ್ಯನಿಗೆ ಪುಕ ಪುಕ ಅಂತ ಇರುತ್ತೆ. ಇನ್ನು ಅಷ್ಟರಲ್ಲೇನೆ ಅಜಿತ್ ಇತ್ಕೊಂಡು ಮಾವ ಏನು ಯೋಚನೆ ಮಾಡ್ಬೇಡಿ, ಈ ಎಂಗೇಜ್ಮೆಂಟ್ ಆಗಷ್ಟರಲ್ಲಿ ನಾನ್ ದೇವಿಯನಿ ಶಾರದಾ ಅತ್ತೆನ ಹುಡ್ಕೊಂಡ್ ಬಂದೇ ಬರ್ತೀನಿ ಬಾವ. ಈ ಮಂಡ್ಯದಲ್ಲಿ ಇದಾರೆ ಅನ್ನೋದು ಸೂಕ್ಷ್ಮ ಸಿಕ್ಕಿದೆ ನಮ್ಗೆ. ಮತ್ತೆ ಅವ್ರ ನಮ್ಮನೆ ಹತ್ರನ ಬಂದು ವಾಪಸ್ ಹೋಗಿದಾರೆ ಅನ್ನೋದು ಸೂಕ್ಷ್ಮ ಸಿಕ್ಕಿದೆ. ಬಂದ್ ಕಾರ್ ಹತ್ತಿರೋರು ಇಳ್ದೋಗಿರೋದು ಕೂಡ ಗೊತ್ತಾಗಿರುತ್ತೆ ಬಾವ. ಕ್ಯಾಮ್ರಾನ ಚೆಕ್ ಮಾಡ್ಸೋಣ ಮನೆ ಹತ್ರ ಅಂತೇಳಿ ಇಲ್ಲಿ ಅಜಿತ್ ಹೇಳ್ತಾನೆ. ಹೌದು ಕರೆಕ್ಟ್ ಆಗಿ ಹೇಳ್ದ. ಈ ಎಂಗೇಜ್ಮೆಂಟ್ ಫಸ್ಟ್ ನಾನು ದೊಡ್ಡಪ್ಪನ ಸ್ಥಳದಲ್ಲಿ ನಿಂತ್ಕೊಂಡು ಫಸ್ಟ್ ಅಪ್ಪುಗೆ ನಾವ್ ಎಂಗೇಜ್ಮೆಂಟ್ ಮಾಡ್ಬೇಕು ಅಂತೇಳಿ ಅಂಜುಗೆ ಎಂಗೇಜ್ಮೆಂಟ್ ಮಾಡ್ಬೇಕಂತೇಳಿ ಅನ್ಕೋತಾನೆ ಶ್ರವಣ. ಇನ್ನ ದೇವ್ಯನಿಗಂತೂ ತುಂಬಾನೇ ಪುಕ್ಕು ಪುಕ್ಕು ಅಂತ ಅನ್ಸ್ಬಿಟ್ಟು ಫೋನ್ ನ ತಗೊಳ್ತಾಳೆ. ಅವಳೇ ಎಡವಟ್ ಮಾಡಿರ್ತಾಳಲ್ವಾ ಅದಕ್ಕೆ. ಸೊ ಓಡೋಗ್ತಾಳೆ ಅಲ್ಲಿ ಜನಗಳ ಮಧ್ಯದಲ್ಲಿ ತಪ್ಪಿಸ್ಕೊಂಡ್ ಹೋಗಿ ಒಬ್ಬ ರೌಡಿಗೆ ಫೋನ್ ಮಾಡ್ತಾಳೆ, ಭದ್ರಾ ಅಂತ ಹೇಳ್ಬಿಟ್ಟು. ಭದ್ರಾ ಒಂದ್ ಕೆಲಸ ವಹಿಸ್ತಿದೀನಿ ಇದನ್ನ ಮಾಡು ಅಂತ ಹೇಳಿದಾಗ ಏನ್ ಹೇಳಿ ಮೇಡಮ್ ಅಂದಾಗ ಈ ರೀತಿ ತಪ್ಪಿಸ್ಕೊಂಡ್ ಹೋಗಿದ್ದಾಳೆ, ಸಿಟಿಲಿ ಮಂಡ್ಯದಲ್ಲಿ ಇದ್ದಾಳೆ, ಹೋಗಿ ಇಟ್ಕೊ ಬನ್ನಿ ಶಾರದನ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದಾ ಮೇಡಮ್ ಅಂತ ಹೇಳಿ ಭದ್ರಾ ಮಾತಾಡ್ತಾನೆ. ಹಂಗಂದ ತಕ್ಷಣ ಇನ್ನ ಅವರು ಕೂಡ ಡೀಲ್ ಕೊಟ್ಟು ಈ ಕಡೆ ಬಂದ್ಬಿಡ್ತಾಳೆ. ಇವನು ಭದ್ರ ಇದ್ಕೊಂಡು ಏನಪ್ಪಾ ಇವಳು ಎಷ್ಟಪ್ಪ ಹುಡ್ಕೋದು, ಬೀದಿ ಬೀದಿ ಅಲದ್ವಿ, ಸಿಟಿ ಸಿಟಿ ಅಲದ್ವಿ, ಈ ಮಂಡ್ಯದಲ್ಲೇ ಬಿದ್ದಿರೋದಳಲ್ಲ, ಒಂದ್ ವೇಳೆ ಮಂಡ್ಯದಲ್ಲಿ ಇದಾರಂತ ಹೇಳ್ತಾರಲ್ಲ, ಬೇರೆ ಊರಲ್ಲೂ ಕೂಡ ಇರ್ಬೋದಲ್ಲ ಅಂತೇಳಿ ಭದ್ರ ಹೇಳ್ತಾ ಇರ್ತಾನೆ. ಇನ್ನ ಸರಿ ಆಯ್ತು ಅಂತೇಳಿ ಹುಡ್ಕಕ್ಕೆ ಹೊರಡ್ತಾರೆ. ಇಲ್ಲಿ ಒಂದ್ ಕಡೆ ಶ್ರವಣ್ ಮಾತ್ರ ತುಂಬಾ ಫೀಲ್ ಮಾಡ್ಕೊಂಡು ದೇವ್ರಿಗೆ ಕೈ ಮುಗ್ದು ಹೇಗಪ್ಪ ಮಾಡೋದು, ನಮ್ ಶಾರದಾ ಇಲ್ಲೇ ಇದ್ದಾಳಲ್ಲಪ್ಪ, ಕಣ್ಣೆದ್ರಿಗೆ ಹೋದ್ರು ನಮಗೆ ಗೊತ್ತೇ ಆಗಿಲ್ಲ ಅಂತೇಳಿ ಫೀಲ್ ಮಾಡ್ಕೋತಾರೆ. ಒಂದ್ ಕಡೆ ಇಲ್ಲಿ ಇವಳು ಗಾಡಿಲಿ ಬರ್ತಾ ಇರ್ತಾಳೆ. ಗಾಡಿ ಮಾನಸ್ವಿನಿ. ಗಾಡಿಲಿ ಬರ್ಬೇಕಾದಾಗ ಮಾನಸ್ವಿ ಅಂತ ಹೆಸರು ಹೇಳ್ಕೊಂಡ್ ಬಂದಿದ್ಲಲ್ಲ ಅವಳು. ಇನ್ನ ಇಲ್ಲಿ ಇರೋರ್ನೆಲ್ಲ ರೋಡಿಗಳ ನೋಡಿರಲ್ಲ ಅವಳು. ಇಲ್ಲೆಲ್ಲಾರು ತಪ್ಪಿಸ್ಕೊಂಡಿದ್ದಾಳೆ ಶಾರದಾ ಅಂತೇಳಿ ಹುಡುಕೊಂಡು ದೇವಸ್ಥಾನ ಹತ್ರ ಬಂದಿರ್ತಾಳೆ. ಇನ್ನ ಅಲ್ಲೆಲ್ಲ ಭಿಕ್ಷೆ ಬಿಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಒಂದ್ ಕಡೆ ಭದ್ರ ಊಟ ಮಾಡ್ಕೊಂಡು ಈ ಹೆಂಗ್ಸ್ನ ಎಲ್ಲಿ ಹುಡ್ಕೋದು, ಎಲ್ಲೂ ಸಿಗ್ತಾ ಇಲ್ವಾ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಎಲ್ಲಿ ಹುಡ್ಕೋದು ಅನ್ನೋದು ಇವರು ಒಂದ್ ಕಡೆ ಹುಡ್ಕ್ತಾ ಇರ್ತಾರೆ. ಅಲ್ಲಿ ಮನಸ್ವಿನಿ ಕೂಡ ಹುಡುಕ್ತಾ ಇರ್ತಾಳೆ. ಇನ್ನ ಅಲ್ಲೆಲ್ಲ ಭಿಕ್ಷೆ ಬಿಡೋರ್ನ ಹೋಗಿ ಈ ಫೋಟೋದಲ್ಲಿ ಇರೋರ್ನೆಲ್ಲ ನೋಡಿದೀರಾ ಅಂತಂದ್ರೆ ಇಲ್ಲ ನಾವು ನೋಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇನ್ನ ಹಂಗಂದು ಈ ಕಡೆ ಬಂದ ತಕ್ಷಣ ಏನಾಗ್ಬೇಕು ಅಂತೆಲ್ಲ ಕೇಳಿದಾಗ ಈ ಫೋಟೋನ ಆಲ್ರೆಡಿ ಪೊಲೀಸ್ನವ್ರು ಕೂಡ ಕೇಳೋದ್ರು, ನೀವ್ ನೋಡಿದೀರಾ ಅಂತ ಹೇಳಿ, ನಿಮ್ಗೆ ಏನಾಗ್ಬೇಕು ಅಂತ ಇವ್ರು ಕೇಳ್ತಾರಾಗ ಮನಸ್ವಿನಿ ಏನು ಮಾತಾಡ್ದಂಗೆ ಮುಂದೆ ಬರ್ತಾಳೆ. ಇನ್ನ ಅಲ್ಲಿಗೆ ಭದ್ರ ಬಂದ್ಬಿಟ್ಟು ಅವ್ರನ್ನ ಮತ್ತೆ ಕೇಳ್ತಾ ಇರ್ತಾನೆ. ಅಲ್ಲೊಬ್ಬ ನನಗೆ ಗೊತ್ತು ಅಂದಾಗ ಎಲ್ಲಿ ಹೊಡೆದ್ರಿ ಅಂತ ಹೇಳಿದಾಗ ಪೊಲೀಸ್ನವ್ರು ಕೂಡ ಕೇಳ್ಕೊಂಡ್ ಬಂದಿದ್ರು ಅಂತೇಳಿ ಅದೇ ಮತ್ತೆ ಹೇಳ್ತಾರೆ. ಸೊ ಇನ್ನು ಅದನ್ನ ಇಲ್ಲಿ ಮಾನಸ್ವಿನಿ ನೋಡ್ಬಿಟ್ಟು ಭದ್ರನ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಓ ಭದ್ರ, ನಾನ್ ಹೇಳ್ದಾಗ ನೀನ್ ಈ ಡೀಲ್ ತಗೊಳ್ಳಿಲ್ಲ, ಈಗ ನೋಡಿದ್ರೆ ಯಾರೋ ಬೇರೆ ಡೀಲ್ ಕೊಟ್ಟಿದ್ದಾರೆ ನಿನ್ಗೆ ಅಂತ ಅಂದಾಗ ಮೇಡಮ್ ನನ್ನ ಹಣೆಗೂ ಮೇಡಮ್ ಸುಳ್ಳು ಹೇಳ್ತಾ ಇಲ್ಲ ಮೇಡಮ್. ನೀವು ಫೋನ್ ಮಾಡಿದಾಗ ನನಗೆ ಇದಿರ್ಲಿಲ್ಲ, ಪ್ರಾಬ್ಲಮ್ ಅಂದ್ರೆ ರೆಸ್ಟ್ ಇರ್ಲಿಲ್ಲ. ಈಗ ನನ್ಗೆ ಅವ್ರ ದೇವಿಯನಿ ಅವರು ಇವಾಗ ಫೋನ್ ಮಾಡಿ ಹೇಳಿದ್ದಾರೆ ನಿಮ್ ಡೀಲ್ ತಗೋಬೇಕು ಅವ್ರ ಡೀಲ್ ತಗೋಬಾರ್ದು ಅನ್ನೋದು ಏನು ಇಲ್ಲ ಮೇಡಮ್. ಮಗಳದು ಎಂಗೇಜ್ಮೆಂಟ್ ನಡೀತಾ ಇದೆಯಂತೆ. ಮಗಳ ಎಂಗೇಜ್ಮೆಂಟ್ ನಡೆಯೋಷ್ಟರಲ್ಲಿ ಎಲ್ಲಿದ್ದಾಳೆ ಶಾರದಾನ ಹುಡುಕೊಂಡು ತಂದು ನಿಲ್ಸಿ ಅಂತ ಹೇಳಿ ಹೇಳಿದಾಗ ಮಗಳದು ಎಂಗೇಜ್ಮೆಂಟಾ ನಿಂತೋಗಿದೆ ಅನ್ನೋದು ಗೊತ್ತಲ್ಲ ಅಂತ ಹೇಳಿ ಮಾನಸ್ವಿನಿಗೆ ತುಂಬಾ ಟೆನ್ಷನ್ ಆಗಿರುತ್ತೆ. ಅಂದ್ರೆ ಮಾನಸ್ವಿನಿ ಲಚ್ಚಿನ ಮದ್ವೆ ಆಗ್ಬೇಕಂತ ಒಂದು ಉದ್ದೇಶ ಇತ್ತು ಅವಳ ಆಸ್ತಿಗೋಸ್ಕರ, ಅವ್ರ ಮೇಲೆ ದ್ವೇಷಕ್ಕೋಸ್ಕರ. ಸೊ ಇಲ್ಲಿ ಇವನ್ ಜೊತೆ ಎಂಗೇಜ್ಮೆಂಟ್ ಆಗೋದ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಿಲ್ಲಿಸ್ಬೋದು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಸೊ ನೋಡಿ ಕಾದು ನೋಡ್ಬೇಕಾಗುತ್ತೆ ನಾವು. ಇನ್ನ ಇಲ್ಲಿ ಕೂಡ ಮುಂದಿನ ಸಂಚಿಕೆಯಲ್ಲಿ ಎಂಗೇಜ್ಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಮದುಮಕ್ಕಳ ಕರ್ಕೊಂಡ್ ಬಂದು ಕುಂಡ್ರಿಸ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ತುಂಬಾ ಖಂಡಿತವಾಗೂ ನಾನು ಸಿಗ್ತೀನಿ, ನಿಮ್ಗೆ ಸ್ಟೋರಿ ಹೇಳ್ತೀನಿ. ಸೊ ಅಲ್ಲೇವರೆಗೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ
ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಕ್ಲಿಕ್ ಮಾಡಿ ನೀವು ಆರಾಮಾಗಿ ವಿಡಿಯೋ ನೋಡ್ಬೋದು. ಈಗ ಮಾತ್ರ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.